ಯಲಹಂಕ ಮಾನ್ಯತಾ ಟೆಕ್ ಪಾರ್ಕ್ಗೆ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ರಾಜಕಾಲುವೆ ಪರಿಶೀಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಕ್ಕಪಕ್ಕ ಕಂಪನಿಗಳ ಮುಖ್ಯಸ್ಥರ ಜೊತೆಗೆ ಇದೇ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮಳೆಯಿಂದ ಆಗ್ತಿರುವಂತಹ ಹಾನಿಯ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗಿದೆ. ನೀರು ಹಾದು ಹೋಗುವ ಮಾರ್ಗ, ತಡೆಗೋಡೆ ಪರಿಶೀಲನೆ, ಪಾಲಿಕೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿಸಿಎಂ. ಇನ್ನೇನು ಮಳೆಗಾಲ ಪ್ರಾರಂಭ, ಆಲ್ರೆಡಿ ಪೂರ್ವ ಮುಂಗಾರಿನಿಂದ ಸಾಕಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾವ ಥರದ ಪರಿಸ್ಥಿತಿ ಇದೆ ಅಂತ ಖುದ್ದಾಗಿ ಡಿಸಿಎಂఏ ಭೇಟಿ ಕೊಟ್ಟು ನೋಡಿದ್ದಾರೆ. ಕಳೆದ ಬಾರಿ ಈ ಮಾನ್ಯತಾ ಟೆಕ್ ಪಾರ್ಕ್ ಇದ್ರ ಸುತ್ತಮುತ್ತ ಎಲ್ಲ ಭಾರಿ ಸಮಸ್ಯೆ ಆಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೆಲವೊಂದಷ್ಟು ಟ್ವೀಟ್ಗಳು, ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ನಮ್ಮ ರಾಜಧಾನಿ ಬೆಂಗಳೂರದು. ಆ ಕಾರಣಕ್ಕಾಗಿ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಸುತ್ತಮುತ್ತ ಇರುವಂಥ ಕಂಪನಿಗಳ ಮುಖ್ಯಸ್ಥರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಅಂದರೆ ಮಳೆಗಾಲದಲ್ಲಿ ಏನೇನು ಸಮಸ್ಯೆ ಆಗಿತ್ತು, ನಿಮಗೇನು ಮಾಡಿಕೊಡ್ಬೇಕಾಗತ್ತೆ ವ್ಯವಸ್ಥೆ, ಯಾವ ಥರದ ಸಿಚುವೇಶನ್ಸ್ ಇದೆ ಅನ್ನೋದನ್ನು ಇದು ಮುಂಚಿತವಾಗಿ ತೆಗೆದುಕೊಳ್ತಾ ಇರುವಂಥ ನಿಲುವುಗಳು, ನಿರ್ಧಾರಗಳು. ಯಾಕಂದರೆ ಈ ಮಳೆಗಾಲವನ್ನು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಈಗ ಮಳೆ ಆಯ್ತಲ್ಲ, ಕಳೆದ 2 ವಾರದಲ್ಲಿ ಭಾರೀ ಮಳೆಯಿಂದ ಬೆಂಗಳೂರಿನ ಕೆಲವೊಂದಷ್ಟು ದೃಶ್ಯಗಳನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಇದೇ ಬ್ರ್ಯಾಂಡ್ ಬೆಂಗಳೂರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಟ್ರೋಲ್ ಮಾಡ್ತಾರೆ. ಬಟ್ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು ಕೂಡ ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಬ್ರ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದಲೂ ಕೂಡ ಉತ್ಸುಕರಾಗಿದ್ದಾರೆ, ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಅದರ ಇನ್ನೊಂದು ಭಾಗವೇ ಈ ಭೇಟಿ, ಪರಿಶೀಲನೆ, ಜೊತೆಗೆ ಅಧಿಕಾರಿಗಳಿಂದ ಕಂಪ್ಲೀಟ್ ಆಗಿ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ನೇನಾದರೂ ನಾವು ಬಹಳಷ್ಟು ಬೇಗ ತಯಾರಿ ಮಾಡ್ಕೋಬೇಕು, ಸರಿಪಡಿಸ್ಕೊಳ್ಬೇಕು, ಸಿದ್ಧತೆ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ.